ಅದೆಲ್ಲ ಅಂಕಲ್ಗೆ ಸಿಂದರಿ ನಾವ ಓಟ್ ಕರ್ಕೊಂಡ್ ಬಂದು ಎಪಿಎಂಸಿ ಓಟ್ ಮುಂದೆ ಇದ್ರ ಮಠ ಆಯ್ತಲ್ಲ ಇದೆಲ್ಲ ಮುಂದೆ ಬರ್ಸಿ ಸಿಮೆಂಟ್ ಎಲ್ಲ ಸಿಮೆಂಟ್ ಸಂತರೆಲ್ಲ ವಾಸ ಮಾಡಿ ಹೋಗ್ಯಾರ ಈಗ ಎಣ್ಕ ಎಲ್ಲ ಮುಂದೆ ಗುಜಾಗ ಗುಡ್ಡ ಎಲ್ಲ ಹಾಳು ಮಾಡತ್ತಾರ ಇವ್ರು. ಈಗ ಎಷ್ಟು ವರ್ಷ ಆಯ್ತಂದ್ರೆ ಎಮ್ ಎಲ್ ಎ ಇದೆಲ್ಲ ಆಗಿಲ್ಲ ಸರ್ಕಾರ ಇಲ್ಲ ಇದು ಪ್ರಯತ್ನ ಭಾಗವಹಿಸಿಂದ ನಿನ್ನೆ ಮಠ ಒಂದು ಇದನ್ನ ಹಾಕಿ ಅದ್ರ ಒಳಕ 2008 ಹಿಂದಕ್ಕೆ ಬಂದಾಗ ಸ್ಟಾಪ್ ಮಾಡಿಸಿನ್ರಿ ನಾ ಈಗ ಒಂದು 7 ವರ್ಷದ ಹಿಂದೆ ಸಂಜಯ್ ಪಾಟೀಲ್ MLA ಸರ್ಕಾರವೇ ಇದನ್ನು ಲೂಟಿ ಮಾಡಿ ಖಾಸಗಿ ಕಂಪ್ನಿಗಳಿಗೆ ದಾನ ಕೊಡತಾರೆ ಇವರು. ಅದಕ್ಕೆ ಇಂಥ ಒಂದು ಫಲವತ್ತಾದ ಅರಣ್ಯವನ್ನು ಇವ್ರು ಮಾರಾಕ ಇವ್ರು ಯಾವ ಹಕ್ಕತಿ ಈಗ ಸದ್ಯ ನೋಡಿದ್ರೆ ಸೋಲಾರ್ ಪ್ಲ್ಯಾಂಟ್ ಅಂತ ಹೇಳೋದು ಮುಂದಿನ ದಿನಮಾನದೊಳಗೆ ಇವು ಖಾಸಗಿ ಕಂಪ್ನಿ ಸ್ವತ್ತಾಗಿ ಹೋಗಿಬಿಡ್ತಾವೆ. ಅದಕ್ಕೆ ಇದು ನಮ್ಮ ಈ ಭಾಗದ ಒಂದು ಈ ಗ್ರಾಮಗಳಿಗೆ ಸಂಬಂಧಿಸಿರುವಂಥ ಗೋಮಾಳ ಈ ಅರಣ್ಯ ಪ್ರದೇಶವನ್ನು ಯಾವ ಕಾರಣಕ್ಕೂ ಇದನ್ನು ಖಾಸಗೀಕರಣ ಮಾಡೋಕೆ ನಾವು ಬಿಡೋದಿಲ್ಲ ಅಂತೇಳಿ ಈ ಮುಖಾಂತರ ನಾವು ಎಚ್ಚರಿಕೆ ಕೊಡ್ತೇವೆ. ಈ ಸರ್ಕಾರ ಇವ್ರು ಅಪ್ಪುಗಳದ ಆಗೈತಿ ಅದ ಸರ್ಕಾರ ಇವ್ರು ಅಪ್ಪುಗಳದ ಇವ್ರು ರಾಜ್ಯಗಳದ ಇದಕ್ಕೆ ವಾರಸ ಹಚ್ಕೊಂತ ಬರತ್ತಾರ ಇವ್ರು. ಇಡೀ ಕರ್ನಾಟಕದ ಗಣಿ ಭಾಗ ಎಲ್ಲ ಹಾಳು ಮಾಡಕ್ಕೆ ನಿಂತಾರ, ಅರಣ್ಯ ಎಲ್ಲ ಹಾಳು ಮಾಡಕ್ಕೆ ನಿಂತಾರ. ಈ ರೀತಿ ಹೊಟ್ಟೆ ಉರಿತೈತೆ ನಮ್ದು, ಹೊಟ್ಟೆ ಉರಿತೈತೆ. ಯಾಕಂದ್ರೆ ಇವ್ರಿಗೆ ಮಕ್ಕಳಿಗೆ ಶಾಪ್ ತರ್ತದ. ನಿಮ್ಮ ಯಾರು ಮಾಡಿದಿರಲ್ಲ ಇದನ್ನ ನಕ್ಕಿ ನಿಮ್ಮ ಮಣಿತನಕ ನಿಮ್ಮ ಮಕ್ಕಳಿಗೆ ಶಾಪ್ ತರ್ತದ. ಇಲ್ಲಿದ್ದಂಥ ವನ್ಯ ಜೀವಿಗಳ ಪರಿಸ್ಥಿತಿ ಏನಾಕೈತೆ, ಅವು ಎಲ್ಲಿ ಬದುಕಬೇಕಾ? ಉತ್ತರ ಕೊಡೋದಕ್ಕೆ ಮಾನ್ಯ ಡಿ ಸಿ ಆಗಕ್ಕೆ ಲಾಯಕ್ಕಿದ್ರ ಸ್ಪಾಟಿಗೆ ಬರ್ಬೇಕಾಗಿತ್ತ. ನಾವು 2 ದಿವಸ ಆತು ಇಲ್ಲಿದ್ದ, ಒಬ್ಬ ಡಿ ಸಿ ಬರಾಕ್ತಾ ಇರಲಿಲ್ಲ, ಒಬ್ಬ DF ಬರಾಕ್ತಾ ಇರಲಿಲ್ಲ, ಇಲ್ಲಿದ್ದಂಥ ಶಾಸಕರು ಬರಾಕ್ತಾ ಇರಲಿಲ್ಲ, MP ಬರಾಕ್ತಾ ಇರಲಿಲ್ಲ. ಜನಸಾಮಾನ್ಯರು ರೈತರು ಏನು ಮಾಡೋದು? ನಾವು ಸತ್ತು ಹೋಗೋದು? ನಿಮ್ಮ ಆಫೀಸ್ಗೆ ಬಂದು ನಾವು ಸಾಯಿನು ಇನ್ನು ಈ ವನ್ಯ ಜೀವಿಗಳನ್ನ ಬದುಕಿಸ್ತಾರ ಅಂತ ಹೇಳಿ ಅಂದ್ರೆ ನೀವು ಒಂದು ಕಡೆ ಕಾಡು ನಾಶ ಆದ್ರೆ ಮಳೆ ಬೆಳೆ ಎಲ್ಲ ಹಾನಿ ಆಗುತ್ತೆ, ಮಳೆ ಬೆಳೆ ಬರಲ್ಲ. ಮತ್ತೆ ಇವ್ರ ಹೊಟ್ಟಿಗೆ ಏನ್ ತಿಂತಾರು? ಕರೋನಾ ಅಂತ ಮಾರಿ ಬಂದ್ ಕ್ಯಾರ ಇಡೀ ದೇಶಕ್ಕನ ಪಾಠ ಕಲಿಸಿ ಹೋಗೈತಿ. ಆದ್ರೂ ಇವ್ರಿಗೆ ಬುದ್ಧಿ ಬರಲಿಲ್ಲ. ಮತ್ತೆ ಇನ್ನು ಏನ್ ಮಾಡಕ್ ನಿಂತಾರ? ಲಕ್ಷಾಂತರ ಗಿಡ ಇವತ್ತು ಹೈಟ್ ಹೋಗಿದಾರ ಬೇರ್ಸಗಟ್ಟ. ಮತ್ ನಮ್ಮ ಶ್ರೀಗಂಧ ಗಿಡ ತುಡು ಮಾಡ್ಕೊಂಡು ಹೋಗಿದಾರ. ಇಲ್ಲಿ ಶ್ರೀಗಂಧ ಗಿಡದ ನಾಡಿದ ಈ ತುಡು ಮಾಡ್ಕೊಂಡು ಹೋಗಿದಾರ. ದೊಡ್ಡ ಸಣ್ಣ ಮಾತು ಉಪಜೀವನ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟೋ ಸಾವಿರಾರು ಜನ ಉಪಜೀವನ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಬೆಳೆದಿರುವಂಥ ಹಣ್ಣು ಹಂಪಲುಗಳನ್ನ ಮಾರಿಕ್ಯಾರು ಉಪಜೀವನ ಮಾಡ್ಕೊಳ್ತಾ ಇದ್ದಾರೆ. ಎಂಥ ಒಂದು ಅವರ ಜೀವನದ ಮೇಲೂ ಒಂದು ಹೊಡೆತ ಕೊಟ್ಟಂಗಿದು. ಅದಕ್ಕೆ ಇದನ್ನು ನಾವು ಯಾವತ್ತಿದ್ರೂ ವಿರೋಧಿಸ್ತೀವಿ. ಯಾವ ಹಣ್ಣು ಸಿಗ್ತದೆ ಸರ್ ಇಲ್ಲಿ? ಕವಳಿ ಹಣ್ಣು, ಬಾರೆ ಹಣ್ಣು, ಸುಣ್ಣದ ಹಣ್ಣು ಹಾಗೂ ನೇರಳೆ ಹಣ್ಣು, ಮುರಿಕೆ ಹಣ್ಣು, ಎಲ್ಲ ಹಣ್ಣುಗಳು ಸಿಗ್ತಿದ್ದು. ಇವನ್ನ ಇಲ್ಲಿ ಬಡವರು ಸುತ್ತಮುತ್ತ ಇರುವಂಥ ಹಳ್ಳಿ ಹೋಗಿರುವಂಥ ಬಡವರು ಬಂದ ಆರಿಸ್ಕೊಂಡು ಹೋಗಿ ಅವನ್ನ ಮಾರಾಟ ಮಾಡಿ ತಮ್ಮ ಉಪಜೀವನ ಮಾಡ್ಕೊಳ್ತಾ ಇದ್ರು. ಅಂಥದನ್ನು ಕೂಡ ನಾಶ ಮಾಡಿಬಿಟ್ಟಿದ್ದಾರೆ ಇವತ್ತಿನ ಇವತ್ತೊಂದು ಏನು ದುರಂತಪ್ಪ ಅಂತಂದ್ರೆ ಈ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಬಡಾಲಂಕಲಿ ಗ್ರಾಮದಾಗ ಐತಿಹಾಸಿಕ ಕೌರಿಗುಡ್ಡ ಅಂತ ಐತ್ರಿ. ಇಲ್ಲಿ ಐತಿಹಾಸಿಕ ಕೌರಿಗುಡ್ಡ, ಸಾವಿರಾರು ವರ್ಷಗಳ ಇತಿಹಾಸ ಉಳ್ಳಂಥ ಒಂದು ಕೌರಿಗುಡ್ಡ, ಸಾಕಷ್ಟು ಫಲ ಕೊಡುವಂಥ ಮತ್ತು ಶ್ರೀಗಂಧ ಗಿಡವನ್ನು ಹೊಂದಿದಂಥ ಇದೊಂದು ಗುಡ್ಡ. ವನ್ಯಜೀವಿಗಳು ಸಾಕಷ್ಟು ಅದಾವೆ ಇಲ್ಲಿ, ಸಾವಿರಾರು ಸಂಖ್ಯೆ ಒಳಗೆ. ರಾಷ್ಟ್ರೀಯ ಪಕ್ಷಿಗಳು ಅದಾವ. ಆದ್ರೆ ಇಲ್ಲೇ ಸೋಲಾರ್ ಪ್ಲಾಂಟ್ ಹಾಕ್ತಾವಂತೇಳಿ ಇಲ್ಲಿ ಇದ್ದಂಥವ್ರು ಹೇಳಿದಾರೆ. ಆದ್ರೆ ಯಾವುದೋ ಅಧಿಕಾರಿಗಳು ಇನ್ನೂ ಮಟ್ಟ ಬಂದು ಫಸ್ಟ್ನೇವನ್ನು ಮಾಡಿಲ್ಲ. ಫಸ್ಟ್ನೇ ಅಧಿಕಾರಿಗಳು ಯಾರೂ ಇನ್ನೂ ಮಟ್ಟ ಮಾಡಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರಿಗೆ ಮಾಡಿದೆವು, ಮತ್ತು ತಹಸೀಲ್ದಾರ್ ಅವರಿಗೆ ಈ ವಿಷಯ ತಿಳಿಸಿದವ. ತಲಾಟಿ ಮತ್ತು ಇಲ್ಲಿದ್ದಂಥ ಸರ್ಕಲ್ ಹೇಳ್ತಾರೆ ಇದನ್ನು ಪರ್ಮಿಷನ್ ಕೊಟ್ಟದ್ದು DC ಅವರಂತೆ. DC ಅವರು IAS IPS ಕಲ್ತಿದ್ದು ಈ ಪ್ರಕೃತಿನ ಈ ನಾಡನ್ನ ಹಾಳು ಮಾಡ್ಬೇಕಂತೇಳಿ ಅವ್ರಿಗೆ IAS ಕಲಿತಾರಂತೇಳಿ ನಾನು ಕೇಳ್ತಾನೆ ಅವ್ರನ್ನ, DC ಅವ್ರನ್ನ. ಇವತ್ತು ಈ ಸರ್ಕಾರ ಏನೆಲ್ಲ ನುಂಗಿರ, ಕೃಷಿ ಭೂಮಿ ನುಂಗಿರು, ಏನೇನೆಲ್ಲ ನುಂಗಿರ. ಆದರೆ ಈ ಹಳ್ಳಿಗಳಿಗೆ ಸುಂದರವಾದ ಈ ಅರಣ್ಯ ಕಾಡುಗಳನ್ನ ನುಂಗಾಕ್ ಬಂದಾರ ಇವತ್ತು ರಾಜಕಾರಣಿಗಳು. ಇವು ಇಲ್ಲಿ ಪ್ಲಾಂಟ್ ಹಾಕೋವಂಥ ಯಾರ ಸಂಬಂಧಿಕದನೋ ಗೊತ್ತಿಲ್ಲ. ಮತ್ತು ಇದಕ್ಕೆ ರಾಜಕಾರಣಿಗಳು ಯಾರ್ಯಾರು ಕೈವಾಡ ಐತೋ ಗೊತ್ತಿಲ್ಲ. ನೀವು ಯಾರೇ ಇರಲಿ, ತಪ್ಪಿತಸ್ಥರು ಯಾರೇ ಇರಲಿ, ನೀವು ಇವತ್ತು ನೀವು ಯಾರೇ ತಪ್ಪಿತಸ್ಥರು ಇರಲಿ, ನಿಮ್ಮ ಮ್ಯಾಲೆ ಕಾನೂನು ಕ್ರಮ ಆಗಲೇಬೇಕು. ಆಗಲಿಲ್ಲ ಅಂದ್ರೆ ನಾವು ರೈತ ಸಂಘದಿಂದ ಮತ್ತು ನಮ್ಮ ಬಡಾಲಂಕಲಿಗೆ ಎಲ್ಲ ರೈತರು ನಾವು ಒಕ್ಕಟ್ಟಾಗಿ ಎಲ್ಲ ಸುತ್ತಮುತ್ತ ಹಳ್ಳಿಗಳಿಂದ ರೈತರು ನಿಮ್ಮ ಮ್ಯಾಲೆ ನಾವು ಧರಣಿ ಕುಂದಿರ್ತಾವೆ. ಈ ಸರ್ಕಾರದ ವಿರುದ್ಧ ಧರಣಿ ಕುಂದಿರ್ತಾವೆ ನಾವು.
ಯಾಕಂದ್ರೆ ತಪ್ಪಿತಸ್ಥರ ಮೇಲೆ ಶಿಕ್ಷೆ ಆಗ್ಬೇಕು. ಇಷ್ಟೊಂದು ಲಕ್ಷಾಂತರ ಗಿಡ ಇವತ್ತು ಹಾಳು ಮಾಡಿದಾರೆ. ಸಿರ್ಗಂಧ ಗಿಡಗಳನ್ನ ಇಲ್ಲಿ ತುಡುಗು ಮಾಡ್ಕೊಂಡು ಹೋಗಿದಾರೆ ಕಡದ. ಸಿರ್ಗಂಧ ಗಿಡ ಇದ್ದು ಇಲ್ಲಿ ಸಾಕಷ್ಟು ಕಿಮ್ಮತ್ತಿನ್ನು ಅವನು ಸಹ ತುಡುಗು ಮಾಡ್ಕೊಂಡು ಹೋಗಿದಾರೆ. ನಾನು ಆರೋಪ ಮಾಡತ್ತಾನ. ಯಾಕಂದ್ರೆ ಇದು ಮೇನ್ ಹೊಣೆಗಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈ ಟೋಟಲ್ 50 ಎಕರೆಗಿಂತ ಮೇಲ್ಪಟ್ಟು ಹಡ್ಡಿದಾರೆ. ಈಗ ಗಿಡಗಳನ್ನ ಕಡ್ದೇ ಇಲ್ಲ, ಅವನು ಬೇರ್ ಸಕಟ ಹಡ್ಡಿ ಹೋಗಿದ್ದಾರೆ. ಫಲ ಕೊಡುವಂಥ ಗಿಡಗಳನ್ನು ಬೇರ್ ಸಕಟ ಹಡ್ಡಿ ಹೋಗಿದ್ದಾರು. ಇನ್ನು ನಿನ್ನೆ ಮಾಹಿತಿ ಪ್ರಕಾರ, ನಿನ್ನೆ ಕೇಳಿದ ಮಾಹಿತಿ ಪ್ರಕಾರ 500 ಎಕರೆ ಗುಡ್ಡ ಎಲ್ಲ ಹಡ್ತಾವ ಅಂತ ಹೇಳಿದಾರೆ. ಅಂದ್ರೆ 500 ಎಕರೆ ಎಲ್ಲ ಗುಡ್ಡ ಎಲ್ಲ ಹಡ್ಡಿ ರಾಜಕಾರಣಿಗಳು ಇವ್ರು ಏನೋ ಒಂದು ಅಕ್ರಮವಾಗಿ ಏನೋ ನಡೆಸ್ಬೇಕಂತೇಳಿ ಇಲ್ಲಿ ಚಿಂತನೆ ಅದಾವ. ಯಾಕಂದ್ರೆ ನಿನ್ನೆ ಇಲ್ಲಿದ್ದಂಥ ಒಂದು ಸಿಬ್ಬಂದಿಗಳು ಓಡಿ ಹೋಗಿದಾರೆ. ಅವ್ರು ನಾವು ಬಂದು ಕೇಳ್ಕೊಡ್ಕಂದ್ರೆ ಇಲ್ಲಿಂದ ಪಲಾಯನೆ ಆದ್ರ. ಅಂದ್ರೆ ಇಲ್ಲಿ ಕುತಂತ್ರ ಐತೆ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಯ್ತು. ಅಧಿಕಾರಿಗಳು ಇಲ್ಲಿ ಸ್ಪಾಟಿಗೆ ಇನ್ನೂ ಮಟ್ಟ ನಮ್ಮ ರೈತರೆಲ್ಲರೂ ಇಲ್ಲಿ ಕುಂತಾವ. ಇನ್ನೂ ಮಟ್ಟ ಸ್ಪಾಟಿಗೆ ಒಬ್ಬ ಅಧಿಕಾರಿಗಳು, ಒಂದು ಡಿಪಾರ್ಟ್ಮೆಂಟ್ ಅಧಿಕಾರಿನೂ ಬರಲಿಲ್ಲ ಅಂದ್ರೆ ಇಲ್ಲಿ ಅಕ್ರಮವಾಗಿ ಏನೋ ನಡೆಯತ್ತ ಚಟುವಟಿಕೆ ಅನ್ನೋದು ಸ್ಪಷ್ಟವಾಗಿ ಹಿಡಿತು. ಮತ್ತು ಈ ಬೇಲಿನ ಎದ್ದು ಹೊಲ ನೇಯಕತ್ರ ಇನ್ನು ರೈತರು ಸಾಮಾನ್ಯ ಜನರು ಏನು ಮಾಡೋದು? ರಾಮನಗೌಡ ಪಾಟೀಲ್, ರೈತ ಮುಖಂಡರು. ಹತ್ತುವರೆಗೆ ಅಂದ್ರೆ ನಾನು ವಿಟ್ಯಾಚ್ ಬಂದ್ ಮಾಡಿಸಿದ್ನಿ ಅವ್ರದ. ವಿಟ್ಯಾಚ್ ಬಂದ್ ಮಾಡಿಸಿದಾಗ ಅವ್ರು ಡ್ರೈವರ್ಗಳು ಹೇಳಿ ಗಾಡಿ ಬಿಟ್ಟು ಇಲ್ಲಿಂದ ಎಲ್ಲಿ ಒಳಗಾಡ್ಸ್ಬೇಡ್ರಿ, ಇಲ್ಲೇ ಇಡ್ರಿ ಅಂತ ಹೇಳಿದ್ ನಾನು. 10-15ಕ್ಕೆ ಬಂದು ಹೇಳಿದಾಗನು ಅವ್ರು ಏನಾದ್ರು ಹ್ಞೂ ಅಂದ್ರೆ ನಾ ಎಲ್ಲಿ ಹೋಗಂಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಅವ್ರನ್ನ ಡ್ರೈವರ್ಗಳು ಇಲ್ಲೇ ಅದಾರೆ. ಅವ್ರನ್ನ ಹೋಗಿ ಕೊಟ್ಟಿಲ್ಲ. ಮುಂದೆ ಅವ್ರಿಗೆ ಮಾಡೋವಂಥ ವಿಷಯ ಏನಾಗತ್ತಂದ್ರೆ ಈಗ ಗುಡ್ಡ ಅನ್ನೋವಂಥದ್ದು ನಮ್ಮ ರೈತರಿಗೆ ಬೇಕಾಗುವಂಥ ಗುಡ್ಡ, ನಮಗೆ ದನಕರುಗಳು ಬದುಕಬೇಕು ಅನ್ನೋವಂಥ ಗುಡ್ಡ. ಮಳೆ ಬೇಕಾದ್ರೆ ನಮಗೆ ಗುಡ್ಡದಿಂದ ಮಳೆ ಆಗೋದು. ಮತ್ತು ನವಿಲ ಇಂಥ ಪ್ರಾಣಿ ಪಕ್ಷಿಗಳಿಗೆ ಇರುವಂಥ ಗುಡ್ಡಿದು. ಇಂಥದ್ರಾಗ ಇದನ್ನು ಹಾಳು ಮಾಡತ್ತಾನಂದ್ರೆ ಈ ಸರ್ಕಾರದವರು ಗಿಡ ಹಚ್ಚುವಂಥ ಹೋಗೋ ಕೆಲಸದಲ್ಲಿ ಆ ಗಿಡ ಕಡಿತೇವಂದ್ರೆ ಈ ಸರ್ಕಾರ ಏನು ಮಾಡೋದು? ಇವ್ರ ಕೈ ಗಿಡಗಳೆಲ್ಲ ಕಡ್ಸತ್ತಾರಂದ್ರೆ ಈ ಸರ್ಕಾರದಕ್ಕೆ ಏನೂ ಬುದ್ಧಿ ಇಲ್ಲ. ಈ ಸಾಲಿ ಕಲಿತನೂ ಉಪಯೋಗ ಇಲ್ಲ. ಇವರು ಒಂದು ಗಿಡ ಹಚ್ಚಬೇಕಾದ್ರೆ ಎಷ್ಟು ಕಷ್ಟ ಐತೆ ಅನ್ನೋದು ಇವ್ರು ಗುರ್ತಿದ್ಕಾರ. ಗಿಡ ಕಡಿಸ್ತಾನಂದ್ರೆ ಲಕ್ಷಾಂತರ ಕಡೆ ಕಡಿಸ್ಯಾರ. ಗಿಡ ಕಡ್ಸಕ್ಕೆ ಯಾವ ರೆವೆನ್ಯೂ ಡಿಪಾರ್ಟ್ಮೆಂಟವ್ರು ಕೊಟ್ಟಿದ್ದಾರೋ ಏನು ಇವ್ರು ಕೊಟ್ಟಿಯಾರೋ, ಅವ್ರು ಕೊಟ್ಟವ್ರು ಬಂದು ಕಾರಿ ಇಲ್ಲಿ ತಾಬಿಡ್ದು ಭೇಟಿ ಆಗ್ಬೇಕು. ಅವ್ರು ಕೊಡಲಿಲ್ಲ ಅಂದ್ರೆ ಇದನ್ನು ಕಡಿಯಾಕೆ ಹಚ್ತಾವನ್ನ ಗಲ್ಲಿ ಶಿಕ್ಷೆ ಆಗ್ಬೇಕು ಅವ್ಗೆ. ಈಗಿಂದೀಗ ಕಲಿ ಶಿಕ್ಷೆ ಆಗ್ಬೇಕು ಅವ್ನು. ಗಿಡ ಕಡಿಸ್ತಿದ್ದ ಅವ್ನು ಮೊದಲು ಕಲಿ ಶಿಕ್ಷೆ ಆಗ್ಬೇಕು ಅವ್ನು. ಈಗಿಲ್ಲ ಅಂದ್ರು 50 ಎಕರೆ ಮ್ಯಾಲೆ ಕಟ್ತಾರೆ ಇವ್ರಿಗೆ. ಇರೋದು 580 ಎಕರೆ ಗುಡ್ಡ. ಇದ್ರ 3 ಭಾಗ ಐತಿ. 3 ಭಾಗದಾಗ ಎಲ್ಲ ಕಡೆಯಿಂದ ಬಿಟ್ಕಾರಿ ಇದು ಅಂಕಲಿಗೆ ಸೈಡ್ ಗುಡ್ಡದಾಗನ ಹಡ್ಡಾತಾರ. ಇವ್ರು ರಾಜಕಾರಣಿಗಳು ಏನು ಮಾಡ್ತಾರಂದ್ರೆ ತಮಗೆ ಭೂಮಿ ಬೇಕಾಗಿ ಮಾಡ್ತಾರ ಅನ್ನೋವಂಥದ್ದು ಇದು ನಮಗೆ ಸ್ಪಷ್ಟ ಕಂಡು ಬರೋದೈತಿ. ನಮ್ಮವ್ರೇ ಅದಾರ ಅಂದ್ರೂ ನಮಗೆಲ್ಲರೂ ಅದಾರನ ಜಗತ್ತನ. ನಮ್ಮ ಹಿಂದೆ ಬಡ್ಡಿಗಿಂದ ರಾಯಣ್ಣನ ಹಿಡಿಸಿಕೊಟ್ಟವ್ರನ್ನು ನಮ್ಮವ್ರನ್ನ, ಈಗ ನಮ್ಮನ್ನು ಮೋಸ ಮಾಡೋವ್ರನ್ನು ನಮ್ಮವ್ರನ್ನ. ಇದು ಯಾರಿಗೂ ಸಂಬಂಧ ಇಲ್ಲ. ಯಾಕಂದ್ರೆ ನಮ್ಮವ್ರು ತಮ್ಮವ್ರು ಅನ್ನೋಂಥ ಅವಶ್ಯಕತೆ ಇಲ್ಲ. ಗುಡ್ಗಾಡೆ ನಾಶ ಮಾಡ್ಬೇಕನ್ನುವಂಥದ್ದು ಅವಶ್ಯಕತೆ ಯಾವ ಡಿಪಾರ್ಟ್ಮೆಂಟ್ದವ್ರಿಗೂ ಇಲ್ಲ. ಇವ್ರು ದೊಡ್ಡ ದೊಡ್ಡ ಸಾಲಿ ಕಲ್ತ IAS ಆಫೀಸರ್ ಆಗಿ ಇವ್ರ ಮಂತ್ರಿ MP MLAಗಳು ಮಾಡಿಕಾರ ನಾವು ಓಟ್ ಹಾಕೋದು ಇವರಿಗೆಲ್ಲ ನಮಗೆ ಉಪಯೋಗ ಆಗಂತೇಳಿ ಅಂದ್ರೆ ನಮ್ಮ ಇರುವಂಥ ಗುಡ್ಗಾಡೆಗಳನ್ನೆಲ್ಲ ಹಾಳು ಮಾಡ್ತಾರಂದ್ರೆ ನಾವು ಈ ಗುಡ್ಡ ಕಡಿ ಕೊಡಂಗಿಲ್ಲ. ಒಂದೇದ್ದು ಈ ಗುಡ್ಡದಾಗ ಯಾರು ಕಡ್ದ ಮುಂದಾಗಿ ಬಂದು ಕಡಿಯಾಕ ಹಚ್ಚಾರಲ್ಲ ಅವ್ರು ಡೈರೆಕ್ಟ್ ಬಂದು ಕಾರಿ ಇಲ್ಲಿ ಭೇಟಿ ಆಗ್ಬೇಕು. ನಮ್ಮದು ಈ ಗಿಡ ಎಷ್ಟು ಕಟ್ತಾರಲ್ಲ ಅವ್ನ ಗಿಡ ಹಚ್ಚಿ ಕೊಟ್ಟು ಹೋಗ್ಬೇಕು. ನನಗೆ 50 ಎಕರೆ ಮ್ಯಾಲೆ ಕಟ್ತಾರೆ. ಈಗ ಅವ್ರು 50 ಎಕರೆ ಮ್ಯಾಲೆ ಕಡ್ದು ಗಿಡ ಹಚ್ಚಿ ಕೊಟ್ಟು ಹೋಗ್ಬೇಕು ಅವ್ರು ಡಿಪಾರ್ಟ್ಮೆಂಟ್ದವ್ರು. ಅದನ್ನು ಒಮ್ಮೆ ಬಂದ್ರೆ ಸೋಲಾರ್ ಪ್ಲಾಂಟ್ ಮಾಡ್ತಾನೆ ಅಂತ ಹೇಳಿದರು. ಹೊಳ್ಳಿ ಬಂದು ಕೇಳಿದ್ರೆ ಹೇಳ್ತಾರೆ ಅವ್ರ ನಾವು ಏನು ಮಾಡೋಕ್ಕಾಗಿಲ್ಲ. 500 ಎಕರೆ ಗುಡ್ಡ ಎಲ್ಲ ನಾವು ಹಡ್ಡವ್ರನ್ನ ನಮ್ಮನ್ನು ಕೇಳಕ್ಕೆ ಅಧಿಕಾರಿಗಳು ಬಂದಿಲ್ಲ. DC ಮ್ಯಾಗಡಿಂದ ಆರ್ಡರ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಹಿಟ್ಯಾಚನು ಇಲ್ಲೇ ಹಿಡ್ಕೊಂಡು ಕುಂದ್ರಿಸಿದಾವೆ. 2 ಹಿಟ್ಯಾಚ್ ಅದಾವೆ. ಮುಂದೆ ಮಾಲಕ ಡಿಜಾಲ್ ತರ್ತಾನೆ ಅಂತೇಳಿ ಓಡಿ ಹೋದ ಹೊಳ್ಳಿ ಬಂದಿಲ್ಲ. ನಮ್ಮ ಹೆಸರು ಚಂದ್ರಪ್ಪ ಶಿವರಾಯ ಗುಗ್ರಿ, ಕಲ್ಮೇಶ್ವರ ದೇವಸ್ಥಾನ ಗುಡಿ ಸೇವಕ ಮಾಡ್ತೇನೆ. ಮಾರಕ್ಕೆ ಬರ್ತದಲ್ಲ ಬೆಳಗಾವಕ್ಕೆ
ಹೋಗ್ತಾರ ಕವಿಯನ್ನ ನೀರನ್ನ ಮುದ್ದಿನ ಗಿಡ ಹೋಗೈತಿ ಇನ್ನು ಚಾಲು ಇದೆಲ್ಲ ಕವಿಯ ನೋಡ್ರಿ ನೋಡ್ರಿ ಹಂಗಾರ ಕಾರ್ಯನ ಬರೆಯನ ಮಾಡಿ ಈ ಕಡೆ ಬರ್ರಿ ಸರ ಇಲ್ಲಿ ಬರ್ರಿ ದಾಟಕ್ಕಾಗಿ ಅದೆಲ್ಲ ಅಂಕಲ್ಗೆ ಸಿಂದರಿ ನಾವ ಓಟ್ ಕರ್ಕೊಂಡ್ ಬಂದು APMC ಓಟ್ ಹಾಕ್ತೀವಿ ಮುಂದೆ ಇದ್ರ ಮಠ ಆಯ್ತಲ್ಲ ಇದೆಲ್ಲ ಮುಂದೆ ಬರ್ಸಿ ಸಿಮೆಂಟ್ ಎಲ್ಲ ಸೀಮೆ ತಗೋಬೇಕಂತಿರ್ತೀನಿ ಒಂದು ಘೋಷಣೆ ಹಾಕೊಂತ ಹೋಗೋಣ ಏ ಘೋಷಣೆ ಬೇಡ್ರಿ ನೋಡ್ಲೆ ಮಗನ ನಿನಗೆ ಕೈಯಾಗ ಒಜ್ಜೆ ಹಾಕಿ ಹಿಡ್ಕೊಂಡು ಅರಣ್ಯ ಐತಿ ಈಚೆ ಕಡೆ ಎಲ್ಲ ಹಿಂಗೆ ಮಾಡಿದಾರ ನೋಡ್ರಿ ಹಂಗಾರ ನಿಂದಿಸಿ ಕೊಡ್ತಾನೆ ಬೇಕಾದ ಎಂತ ಒಂದು ಆಯುರ್ವೇದಕ್ಕೆ ತಾಕತ್ತೈತಿ ಅಂದ್ರೆ ಇಂಥದನ್ನ ಗಿಡಮೂಲಿಕೆಗಳನ್ನ ನಾಶ ಮಾಡ್ತಾ ಇದ್ದಾರೆ ಇದು ಇದಕ್ಕೆ ಏನು ಮಾಡ್ತಾರೆ ಜನ್ಮ ಎತ್ತರೂ ಆಗುದಿಲ್ಲ ಇದನ್ನ ಬೆಳ್ಸಾಕ ಹಾ ರೀ ಇದನ್ನ ಒಟ್ಟು ಏನೋ ಗಣಿಗಾರಿಕೆ ಮಾಡ್ಬೇಕಂತೇಳಿ ಏನೋ ಲೂಟಿ ಯಾರು ಕೇಸ್ ಹಾಕವ್ರು ಶ್ರೀಗಂಧದ ಎಂತ ಅಪರಾಧ ಐತಿ ಇಲ್ಲಿ ನೋಡ್ರಿ ಶ್ರೀಗಂಧ ಗಿಡಗಳು ಮೇಲಿನೆಲ್ಲ ತುಕಡಿಗಳು ಕಡ್ದು ಹೋಗ್ತಾರೆ ಇಲ್ಲಿ ಹೋಗ್ತಾರು ಚಲೋ ಚಲೋ ಬಡ್ಡಿಗಳನ್ನ ತುಡುಗು ಮಾಡ್ಕೊಂಡು ಹೋಗಿಬಿಟ್ಟಿದ್ದಾರೆ ಇವ್ರು ಅಧಿಕಾರಿಗಳು ಯಾರ ಮೇಲೆ ಕೇಸ್ ಹಾಕೋತಾರ ಇವ್ರು ಯಾರ ಮೇಲೆ ಕೇಸ್ ಹಾಕಾರ ಸಿರ್ಗಂಧ ಇದು ಇವ್ರಿಗೆ ಯಾರು ಹಡ್ಡಾಕ್ ಪರ್ಮಿಷನ್ ಕೊಟ್ಟರು ಒಂದು ಸಲ ಎಲ್ಲೋ ಜಗತ್ನಾಗ ಇವ್ರ ಅಪ್ಪುಗಳದ ಆಗೈತಿ ಅದ ಸರ್ಕಾರ ಇವ್ರ ಅಪ್ಪುಗಳದ ಇವ್ರ ರಾಜ್ಯಗಳದ ಇದಕ್ಕೆ ವಾರಸ ಹಚ್ಕೊಂತ ಬರತ್ತಾರ ಇವ್ರ ಇಡೀ ಕರ್ನಾಟಕದ ಗಣಿ ಭಾಗ ಎಲ್ಲ ಹಾಳು ಮಾಡಕ್ ನಿಂತಾರ ಅರಣ್ಯ ಎಲ್ಲ ಹಾಳು ಮಾಡಕ್ ನಿಂತಾರ ಈ ರೀತಿ ಹೊಟ್ಟೆ ಉರಿತೈತೆ ನಮ್ದು ಹೊಟ್ಟೆ ಉರಿತೈತೆ ಯಾಕಂದ್ರೆ ಇವ್ರಿಗೆ ಮಕ್ಕಳಿಗೆ ಶಾಪ್ ತಡ್ತದ ನಿಮ್ಮ ಯಾರು ಮಾಡಿದಿರಲ್ಲ ಇದನ್ನ ನಕ್ಕಿ ನಿಮ್ಮ ಮಣಿತನಕ ನಿಮ್ಮ ಮಕ್ಕಳಿಗೆ ಶಾಪ್ ತಡ್ತದ ಇಲ್ಲಿದ್ದಂಥ ವನ್ಯ ಜೀವಿಗಳ ಪರಿಸ್ಥಿತಿ ಏನಾಕೈತೆ ಅವು ಎಲ್ಲಿ ಬದುಕಬೇಕಾ ಉತ್ತರ ಕೊಡೋದಕ್ಕೆ ಮಾನ್ಯ DC ನೀ DC ಆಗಕ್ಕೆ ಲಾಯಕ್ಕಿದ್ರ ಸ್ಪಾಟಿಗೆ ಬರ್ಬೇಕಾಗಿತ್ತ ನಾವು 2 ದಿವಸ ಆತು ಇಲ್ಲಿದ್ದ ಒಬ್ಬ DC ಬರಾಕ್ತಾ ಇರಲಿಲ್ಲ ಒಬ್ಬ DF ಬರಾಕ್ತಾ ಇರಲಿಲ್ಲ ಇಲ್ಲಿದ್ದಂಥ ಶಾಸಕರು ಬರಾಕ್ತಾ ಇರಲಿಲ್ಲ MP ಬರಾಕ್ತಾ ಇರಲಿಲ್ಲ ಜನಸಾಮಾನ್ಯರು ರೈತರು ಏನು ಮಾಡೋದು ನಾವು ಸತ್ತು ಹೋಗೋದು ನಿಮ್ಮ ಆಫೀಸ್ಗೆ ಬಂದು ನಾವು ಸಾಯಿನು ಇನ್ನು ಈ ವನ್ಯ ಜೀವಿಗಳನ್ನ ಬದುಕಿಸ್ತಾರ ಅಂತ ಹೇಳಿ ಅಂದ್ರೆ ನೀವು ಒಂದು ಕಡೆ ಕಾಡು ನಾಶ ಆದ್ರೆ
ಮಳೆ ಬೆಳೆ ಎಲ್ಲ ಹಾನಿ ಆಗುತ್ತೆ, ಮಳೆ ಬೆಳೆ ಬರಲ್ಲ. ಮತ್ತೆ ಇವ್ರ ಹೊಟ್ಟಿಗೆ ಏನ್ ತಿಂತಾರು? ಕರೋನಾ ಅಂತ ಮಾರಿ ಬಂದ್ ಕ್ಯಾರ ಇಡೀ ದೇಶಕ್ಕನ ಪಾಠ ಕಲಿಸಿ ಹೋಗೈತಿ, ಆದ್ರೂ ಇವ್ರಿಗೆ ಬುದ್ಧಿ ಬರಲಿಲ್ಲ. ಮತ್ ಇನ್ನು ಏನ್ ಮಾಡಕ್ ನಿಂತಾರ? ಲಕ್ಷಾಂತರ ಗಿಡ ಇವತ್ತು ಹೈಟ್ ಹೋಗಿದಾರ ಬೇರ್ ಸಕಟ್ಟ. ಮತ್ ನಮ್ಮ ಶ್ರೀಗಂಧ ಗಿಡ ತುಡುಗ್ ಮಾಡ್ಕೊಂಡು ಹೋಗಿದಾರ. ಇಲ್ಲಿ ಶ್ರೀಗಂಧ ಗಿಡದ ನಾಡಿದ ಈ ತುಡುಗ್ ಮಾಡ್ಕೊಂಡು ಹೋಗಿದಾರ. ದೊಡ್ಡ ದೊಡ್ಡ ಸಣ್ಣ ಸಣ್ಣ ಮಾತು. ಬೆಳಗಾವಿ ತಾಲೂಕಿನ ಬಡಾಲಂಕಲಿಗೆ ಗ್ರಾಮದ ಹದ್ದಿಯಲ್ಲಿರುವಂಥ ಈ ಒಂದು ಅರಣ್ಯವನ್ನು ಖಾಸಗಿ ಕಂಪನಿಯವರು ಇದನ್ನು ನಾಶ ಮಾಡುತ್ತಿರೋದಕ್ಕೆ ಜಿಲ್ಲಾಧಿಕಾರಿಗಳು ಹಾಗೂ ಅರಣ್ಯ ಅಧಿಕಾರಿಗಳ ಪರ್ಮಿಷನ್ ಸಿಕ್ಕದಂತ. ಆ ಪರ್ಮಿಷನ್ನ ತೋರಿಸ್ರಿ ಅಂತ ಬಂದರೆ ಇಲ್ಲಿಂದ ಓಡಿ ಹೋಗಿದ್ದಾರೆ ಅವರು. ಯಾಕಂದ್ರೆ ಇದು ಬೇಕಾಯ್ದೆಸಿರಿ ಕೆಲಸ ಮಾಡತ್ತಾರು. ಇನ್ನು ಮುಂದೆ ಏನಾದರೂ ಒಂದು ಸೃಷ್ಟಿ ಮಾಡ್ಕೊಂಡು ಬಂದ್ರೂ ಈ ಒಂದು ಅರಣ್ಯವನ್ನು ನಾಶ ಮಾಡಿದ್ದನ್ನು ನಾವು ಮಾತ್ರ ಬಿಡೋದಿಲ್ಲ. ಯಾಕಂದರೆ ಇದನ್ನು ಮರುಸ್ಥಾಪನೆ ಆಗಬೇಕು. ಈ ಅರಣ್ಯವನ್ನು ನಾಶ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ನೀವು ಮುಂದಿನ ದಿನಮಾನದೊಳಗೆ ನಾವು ಸುತ್ತಮುತ್ತ ಎಲ್ಲ ಹಳ್ಳಿಯ ರೈತರು ಸೇರಿ, ಲಕ್ಷಾಂತರ ರೈತರು ಸೇರಿ ಇಲ್ಲಿ ಧರಣಿ ಮಾಡ್ತಾವೆ. ಯಾಕಂದರೆ ಇಲ್ಲಿಯ ನಿಸರ್ಗವನ್ನು ಹಾಳು ಮಾಡೋಕ್ಕೆ ಬಂದಿದ್ದಾರೆ ಇವರು ಸ್ವಾರ್ಥಕ್ಕೋಸ್ಕರ. ಅದಕ್ಕೆ ನಾವು ಎಲ್ಲ ರೈತ ಸಂಘದಿಂದ, ರೈತ ಮುಖಂಡರು ಹಾಗೂ ರೈತ ಎಲ್ಲ ಹೋರಾಟಗಾರರು ಇದನ್ನು ವಿರೋಧಿಸ್ತೀವಿ. ಮುಂದಿನ ದಿನಮಾನದೊಳಗೆ ಎಚ್ಚರಿಕೆಯಿಂದ ಈ ಆಡಳಿತ ಮಾಡಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತಾಯಿದ್ದೀವಿ. ಹಾಗೂ ಅರಣ್ಯಾಧಿಕಾರಿಗಳು ಕೂಡ ಇದಕ್ಕೆ ಯಾವ ರೀತಿ ಪರ್ಮಿಷನ್ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಅವರು ಸ್ಪಷ್ಟೀಕರಣ ಮಾಡಬೇಕು. ಆದರೆ ಈ ಒಂದು ಮಾಡುತ್ತಿರುವಂಥ ಇದು ನಿಸರ್ಗಕ್ಕೆ ಎಷ್ಟು ಹಾನಿ ಮಾಡ್ತದೆ ಅನ್ನೋದ್ರ ಬಗ್ಗೆ ಯಾರೂ ಒಬ್ಬರು ವಿಚಾರ ಮಾಡಿಲ್ಲ. ಯಾಕಂದ್ರೆ ಈಗ ನಮ್ಮ ಇದು ಯಾವುದದು ನಮ್ಮ ಇದರ ಕಳಸಾ ಬಂಡೂರಿ ಹೋರಾಟಕ್ಕೆ ಅದು ಇಲ್ಲಿವರೆಗೆ ಈ ನಮ್ಮ ಭಾಗದ ಜನರಿಗೆ ನೀರು ಕುಡಲಿಕ್ಕೆ ಅದೊಂದು ನೀರು ಈ ಕಡೆ ಡೈವರ್ಟ್ ಮಾಡಿರಿ ಅಂದರೆ ಫಾರೆಸ್ಟ್ದವ್ರು ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಇವರು. ಮತ್ತು ಇದಕ್ಕೆ ಹೆಂಗೆ ಕೊಟ್ಟರು? ಇಂಥದಕ್ಕೆ ಹೆಂಗೆ ಫಾರೆಸ್ಟ್ದವ್ರು ಪರ್ಮಿಷನ್ ಕೊಟ್ಟರು? ಅದು ಒಂದು ಜನೋಪಯೋಗಿ ಆಗುವಂಥದ್ದು. ಇದು ಯಾರಿಗೂ ಖಾಸಗಿಯವ್ರಿಗೆ ಉಪಯೋಗ ಆಗುವಂಥದ್ದು. ಅದು ಲಕ್ಷಾಂತರ ರೈತರಿಗೆ, ಕೋಟ್ಯಾಂತರ ರೈತರಿಗೆ ಕುಡಿಲಿಕ್ಕೆ ನೀರನ್ನು ಇವರು ಡೈವರ್ಟ್ ಮಾಡಲಿಕ್ಕೆ ಎಷ್ಟೊಂದು ಕಾನೂನುಗಳನ್ನ ಹೇಳ್ತಾ ಇದ್ದಾರೆ. ಫಾರೆಸ್ಟ್ದವ್ರು ಪರ್ಮಿಷನ್ ಸಿಕ್ಕಿಲ್ಲ. ಮತ್ತು ಇದಕ್ಕೆ ಹೆಂಗೆ ಫಾರೆಸ್ಟ್ದವ್ರು ಇಷ್ಟೊಂದು ಸುಲಭವಾಗಿ ಪರ್ಮಿಷನ್ ಕೊಟ್ಟರು ಈ ಒಂದು ನಿಸರ್ಗವನ್ನು ಹಾಳು ಮಾಡಲಿಕ್ಕೆ? ಇದನ್ನು ನಾವು ಪ್ರಶ್ನಿಸ್ತೇವೆ. ಮುಂದಿನ ದಿನ